ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಸುಂದರವಾಗಿದೆಯಾ? ಬಹಳ ರಮ್ಯವಾಗಿದೆ. ಇದು ಮಯನ್ಮಾರ್ ದೇಶ ಇದೆ ಅಲ್ಲವಾ? ಆ ದೇಶದಲ್ಲಿರುವಂಥ ಯಾಂಗೂನ್ ಎಂಬಂಥ ಒಂದು ದೊಡ್ಡ ಪಟ್ಟಣ. ಒಂದು ಕಾಲದಲ್ಲಿ ರಂಗೂನ್ ಎಂಬುದಾಗಿ ಕರೆಯಲ್ಪಡುತ್ತಾ ಇತ್ತು. ಈ ದೇಶವನ್ನು ಬರ್ಮಾ ಎಂಬುದಾಗಿ ಕರೆಯುತ್ತಾ ಇದ್ದರು. ಅಲ್ಲಿರುವಂಥ ಒಂದು ದೊಡ್ಡ ಪಾರ್ಕ್ ಬಹಳ ಸುಂದರವಾಗಿದೆ. ದೊಡ್ಡ ಕೆರೆ ಇದೆ, ಅನೇಕ ತೋಟಗಳು, ಮರಗಳು. ನೋಡುವುದಕ್ಕೆ ಮನಸ್ಸಿಗೆ ರಮ್ಯವಾಗಿದೆ, ಸಂತೋಷವಾಗಿದೆ. ಬಹಳ ಸಂತೋಷವಾಗುವುದನ್ನು ನಾವಿಲ್ಲಿ ಅನುಭವಿಸಬಹುದು. ಈಗ ದೇವರು ನಿಮ್ಮ ನೋಡಿ ಒಂದು ಕಾರ್ಯವನ್ನು ಹೇಳುತ್ತಾರೆ. ಏಷಾಯ 58:8 ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗಳೇ, ನಿನ್ನ ಕ್ಷೇಮವು ಬೇಗನೆ ವಿಕಸಿಸುವುದು. ನನ್ನ ಮಗನೇ, ನಿನ್ನ ಕ್ಷೇಮವು ಬೇಗನೆ ವಿಕಸಿಸುವುದು ಎಂದು ದೇವರು ನಿಮ್ಮ ನೋಡಿ ಹೇಳುತ್ತಾರೆ. ಒಣಗಿದ ಮರದಂತೆ ಆಗಿದ್ದೇನೆ, ನನ್ನ ಜೀವನವೇ ಒಣಗಿ ಹೋಯಿತು, ಎಲ್ಲ ಹೋಯಿತು, ಕಳೆದುಕೊಂಡೆ, ಒಣಗಿದ ಮರದಂತೆ ಆಗಿದ್ದೇನೆ ಅನ್ನುತ್ತೀರಾ? ದೇವರದನ್ನು ಚಿಗುರುವಂತೆ ಮಾಡುವರು. ನಿಮ್ಮ ಜೀವನ ಪುನಃ ಚಿಗುರೊಡೆದು ಸಮೃದ್ಧಿಯಾಗಿ ಬದಲಾಗುವುದು. ನಿಮ್ಮ ಜೀವಿತದಲ್ಲಿ ಹೊಸ ಆರಂಭ ಉಂಟಾಗುತ್ತದೆ. ಅದನ್ನೇ ದೇವರು ಮಾತು ಕೊಡುತ್ತಾರೆ. ನಿಮ್ಮ ಕ್ಷೇಮ ಅಂದರೆ ನೀವು ಸುಖವಾಗಿ ಬಾಳಲಿದ್ದೀರಿ. ಈಗ ವ್ಯಾಧಿ, ನಷ್ಟ, ಸೋಲು, ಬಡತನ, ಕಷ್ಟ ಎಂಬುದಾಗಿ ಇದ್ದೀರಲ್ಲ, ಇದೆಲ್ಲವೂ ಬದಲಾಗಿ ಒಂದು ಸುಖ ಜೀವನವನ್ನು ದೇವರು ನಿಮಗಾಗಿ ಇಟ್ಟಿದ್ದಾರೆ. ಬೇಗನೆ ಅದು ವಿಕಸಿಸುವುದು ಎಂದು ದೇವರು ಹೇಳುತ್ತಾರೆ. ಯಾಕೆ ಗೊತ್ತಾ? ನಿಮಗಾಗಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ನಿಮ್ಮ ಜೀವಿತದಲ್ಲಿ ಕ್ಷೇಮವನ್ನು ಉಂಟು ಮಾಡಿ ಸಮೃದ್ಧಿಯಾಗಿ ಮಾರ್ಪಡಿಸಲು ತನ್ನನ್ನೇ ಬಲಿಯಾಗಿ ಕೊಟ್ಟನು. ಪಾಪಗಳು, ಶಾಪಗಳು, ವ್ಯಾಧಿ, ವೇದನೆಗಳನ್ನು ಶಿಲುಬೆಯಲ್ಲಿ ಹೊತ್ತನು. ಇದೆಲ್ಲ ನಿನಗಾಗಿ ತಾನೇ ಮಗನೇ, ನಿನಗಾಗಿ ತಾನೇ ಮಗಳೇ, ನಾನಿಷ್ಟು ಕಷ್ಟ ಅನುಭವಿಸಿದೆ, ನಿನ್ನ ಜೀವಿತವನ್ನು ಆಶೀರ್ವದಿಸಲು, ವಿಕಸಿಸುವಂತೆ ಮಾಡಲು, ಸಮೃದ್ಧಿಗೊಳಿಸಲು ಎಂದು ದೇವರು ಹೇಳುತ್ತಾರೆ. ನೀವು ಅದನ್ನು ನಂಬಿರಿ. ಯೇಸುವೆ ನನ್ನ ಜೀವಿತವನ್ನು ಆಶೀರ್ವದಿಸಲು, ಸಮೃದ್ಧಿಗೊಳಿಸಲು ನೀವು ಶಿಲುಬೆಯಲ್ಲಿ ನನಗೋಸ್ಕರ ಸತ್ತಿರಿ, ನನ್ನ ಪಾಪ ಶಾಪಗಳನ್ನು ಹೊತ್ತೀರಿ, ದೋಷಗಳನ್ನೆಲ್ಲ ಹೊತ್ತೀರಿ. ನಿಮ್ಮ ವಾಗ್ದಾನದಂತೆ ನನ್ನನ್ನು ಆಶೀರ್ವದಿಸಿ ನನ್ನ ಕ್ಷೇಮವು ಬೇಗನೆ ವಿಕಸಿಸುವುದು ಎಂಬುದಾಗಿ ನಂಬುತ್ತೇನೆ. ಅದನ್ನು ಮಾಡಿರಿ ಎಂದು ಹೇಳಿರಿ, ಅದ್ಭುತ ನಡೆಯುತ್ತದೆ. ಇಂದಿನಿಂದಲೇ ವಿಕಸಿಸಲು ಆರಂಭಿಸುತ್ತದೆ. ನೀವು ಪ್ರಾರ್ಥಿಸುವಿರಾ? ಯೇಸುವೆ, ನನ್ನ ಕ್ಷೇಮವು ಬೇಗನೆ ವಿಕಸಿಸುವುದು ಎಂಬುದಾಗಿ ಮಾತು ಕೊಟ್ಟಿದ್ದೀರಿ, ನಾನದನ್ನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನ ಕ್ಷೇಮವು ವಿಕಸಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.